ನಮ್ಮೆಲ್ಲರಿಗೂ ಕೂಡ ಇದೊಂದು ಬಹಳ ಶುಭ ಗಳಿಗೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಹುಟ್ಟಿದಾಗ ಭೂಮಿಲಿ ಮೇಲ್ಗಡೆ ಹುಟ್ಟುತ್ತೇವೆ, ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಆದರೆ ನಮ್ಮ ಸಾಧ್ಯಗಳೆಲ್ಲ ಮೇಲಿರ್ತದೆ. ಈ ಹಸ್ತ ನಿಮ್ಮ ಹಿತಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಗಾಂಧಿ ಗ್ರಾಮದ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಂತ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ ಸಂದರ್ಭದಲ್ಲಿ ನಾವಿದ್ದೇವೆ. ಆ ಸ್ಥಾನದಲ್ಲಿ ಇವತ್ತು ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು 100 ವರ್ಷದ ನಂತರ ಈಗ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ಅವರು ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ. ಭಾರತದ ಭವಿಷ್ಯ ಅಡಗಿರುವುದು ಹಳ್ಳಿಯಲ್ಲಿ ಹೇಳಿ ಗಾಂಧೀಜಿಯವರು ಒಂದು ಹಳ್ಳಿಗೆ ಒಂದು ಪಂಚಾಯತಿ, ಒಂದು ಸೊಸೈಟಿ, ಒಂದು ಶಾಲೆ ಇರಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಕೊಟ್ಟರು. ಅಂತ ಜನರ ಆಸ್ತಿ ಉಳಿಸುವಂತ ಕೆಲಸ ನಮ್ಮ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಮಾಡ್ತಾ ಇದೆ. ಇವತ್ತು ಏನು ಈ ಒಂದು ಚಾಲನೆ ನಡೀತಾ ಇದೆ, ನಿಮ್ಮ ಮನೆ ಬಾಗಿಲಿಗೆ ಈ ಸ್ವತ್ತುವನ್ನು ತಂದುಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದೊಂದು ನಿಮ್ಮೆಲ್ಲರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಎಲ್ಲರ ಆಸ್ತಿಯ ದಾಖಲೆಗಳನ್ನ ಇವತ್ತು ಎಲ್ಲ ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳಿಗೆ 11B ಖಾತೆಗಳನ್ನಾಗಿ ನೀಡ್ತಾ ಇದ್ದೇವೆ. ನೀವು ಅರ್ಜಿ ಹಾಕಿ 15 ದಿನ ಒಳಗೆ ನಿಮಗೆ ಈ ಖಾತೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕಾ ಖರ್ಗೆ ಅವರು ಇದರ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಕಚೇರಿಗೆ ಯಾರು ಅಲಿಯೋದು ಬೇಡ ಅಂತ ಹೇಳಿ ಆನ್ಲೈನ್ ಅಲ್ಲೂ ಕೊಟ್ಟಿದ್ದೇವೆ ಮತ್ತು ಬಾಪೂಜಿ ಕೇಂದ್ರಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದೇವೆ. ನಿಮ್ಮ ಮಕ್ಕಳಿಂದ ಯಾರು ಇದ್ರೆ ದಾಖಲೆಗಳನ್ನು ಹಾಕಿ ಅವರೇ ಅರ್ಜಿಗಳನ್ನು ತುಂಬುವಂತ ವ್ಯವಸ್ಥೆ ಕೂಡ ಫೋನ್ನಲ್ಲಿ ಅಲ್ಲಿ ಕಂಪ್ಯೂಟರ್ಗಳಲ್ಲಿ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೂಡ ನಾವು ಮಾಡಿದ್ದೇವೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರ ಬಂದಿದೆ, ಊರಿಗೆ ಭೂಮಿ ಕೊಟ್ಟಿದೆ, ಬಗರ್ಗಂ ಸಾಗುವಳಿಯನ್ನ ಸಕ್ರಮ ಮಾಡಿದ್ದೇವೆ. ಅರಣ್ಯ ಭೂಮಿಯಲ್ಲೂ ಇದ್ದಂತವ್ರಿಗೆ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಜನರಿಗೆ 75 ವರ್ಷ, 75 ವರ್ಷ, ಬೇರೆಯವರಿಗೆ 25 ವರ್ಷ ಎಷ್ಟಿರೋದು. ಅದನ್ನು ಕೂಡ ನಾವು ಇವತ್ತು ಈ ಒಂದು ಸರ್ಕಾರ ಕಾನೂನು ಅಡಿಯಲ್ಲಿ ಅವರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ನಾನು 25 ಲಕ್ಷ ಆಸ್ತಿಗಳನ್ನ ಈಗಾಗಲೇ ನಾನು ಒಂದು ಆಂದೋಲನದ ರೀತಿಯಲ್ಲಿ ಈ ಖಾತೆಯನ್ನು ಕೊಟ್ಟಿಗೆ ಈಗಾಗಲೇ ನಾನು ಪ್ರಾರಂಭ ಮಾಡಿ 6 ಲಕ್ಷ ಜನರಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಮೊನ್ನೆ ನಮ್ಮ ಬಿಜಾಪುರದಲ್ಲಿ ಬಳ್ಳಾರಿ ಜಿಲ್ಲೆ ನಮ್ಮ ವಿಜಯನಗರ ಅಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇಬ್ಬರು ಸೇರಿ 1,11,11,111 ಜನರಿಗೆ ಈ ಒಂದು ಏನು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಲಿಲ್ಲ, ನಾವೇನ್ ಹಿಂದೆ ಖಾತೆಯನ್ನ ಕಾನೂನನ್ನು ನಾವು ಮಾಡಬಹುದು, ಆ ಗ್ರಾಮಗಳನ್ನ ಸಕ್ರಮ ಮಾಡುದು, ತಾಂಡ್ಯಗಳು ಬೇರೆ ಬೇರೆ ಏನೇನು ಇತ್ತು ಅವೆಲ್ಲ ಕೂಡ ಹಕ್ಕುಪತ್ರ ನೀಡಿ ಇವತ್ತು ನಾವು ಎಲ್ಲರೂ ಕೂಡ ಶಕ್ತಿಯನ್ನು ತುಂಬುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತಾಗ ಮಾಡಿದೆ. ಸೊ ಹೀಗೆ ಹಸ್ತವರಿಗೆ ಊಟ ಕೊಡೋದಿರ್ಬೋದು, ಉದ್ಯೋಗ ಕೊಡೋದಿರ್ಬೋದು, ಅನ್ನ ಕೊಡೋದಿರ್ಬೋದು, ಈ ಎಲ್ಲ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ. ಜನರ ಶಕ್ತಿಯೇ ನಮ್ಮ ಶಕ್ತಿ, ಆ ಜನರೇ ನಮ್ಮೆಲ್ಲರ ಆಸ್ತಿ.
ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಯುವಕರೆಲ್ಲ ಬಂದಿದ್ದೀರಿ. ನಾನು ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ, ನನಗೆ ನಿಮ್ಮ ಪಂಚಾಯತಿ ವ್ಯವಸ್ಥೆ ಇದೆ. ನಾನು ನಾರಾಯಣ ಸ್ವಾಮಿ ಇದ್ದಾರಲ್ಲ, ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಪರಿಷತ್ ಆಗ ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಅವರು ಅಧ್ಯಕ್ಷರಾಗಿದ್ರು, ಆಡಳಿತ ಪಕ್ಷದಲ್ಲಿದ್ರು. ಅವರು ಜನತಾದಳದಲ್ಲಿ, ನಾನು ಕಾಂಗ್ರೆಸ್ ಇಂದ ನಾನು ವಿರೋಧ ಪಾರ್ಟಿಯಿದ್ದೆ, ಆಗ ಮೆಂಬರ್ ಆಗಿದ್ದೆ, ಎಲೆಕ್ಷನ್ ಸೋತಿದ್ದೆ. ಆದ್ರೂ ಜಿಲ್ಲಾ ಪಂಚಾಯತ್ಗೆ MLA ನಿಂತಿದ್ದವರು ನಾನು ನಿಂತ್ಕೊಂಡಿದ್ದೆ, ನಿಂತು ಗೆದ್ದು ಆಮೇಲೆ ತಿರ್ಗಾ MLA ಆದ, ತಿರ್ಗಾ ರಾಜೀನಾಮೆ ಕೊಟ್ಟೆ. ಈಗ ಆಗಿನ ಸತತವಾಗಿ ವಿಧಾನಸೌಧದಲ್ಲಿ ಕೂತಿದ್ದೇನೆ. ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರನ್ನ ಬೆಳೆಸಬೇಕು ಅಂತೇಳಿ. ಶಿವಣ್ಣ ಆಮೇಲೆ ಸಾಲ